ಜೈಲಿಗೆ ನಿಖಿಲ್ ಕುಮಾರಸ್ವಾಮಿ ಮುನ್ನೆಲೆಗೆ. ರೇವಣ್ಣ ಕೈಜಾರುತ್ತಿದೆ ಭದ್ರಕೋಟೆ ಹಾಸನದ ಹಿಡಿತ. ಅಣ್ಣನಿಗೆ ಟಕ್ಕರ್ ಕೊಡಲು ಮುಂದಾದ್ರ ಕುಮಾರಣ್ಣ. ಅಣ್ಣನ ಫ್ಯಾಮಿಲಿಯನ್ನೇ ಸೈಡ್ಲೈನ್ ಮಾಡಿದ್ರ HDK. ಪ್ರಜ್ವಲ್ ವನವಾಸವನ್ನೇ ಎನ್ಕ್ಯಾಶ್ ಮಾಡಿದ್ರ HDK. ಪಕ್ಕಾ ಟೈಮ್ ನೋಡ್ಕೊಂಡು ಹಾಸನ ಕಬ್ಜಾಗೆ HDK ಎಂಟ್ರಿ. ಜೈಲಿನಲ್ಲಿರೋ ಪ್ರಜ್ವಲ್, ಬಂಧನ ಭೀತಿಯಲ್ಲಿರೋ ಭವಾನಿ, ಈ ಎಲ್ಲ ಘಟನೆಗಳಿಂದ ಕುಗ್ಗಿ ಹೋಗಿರೋ HD ರೇವಣ್ಣ. ಈ ಬೆಳವಣಿಗೆಯಿಂದ ಹಾಸನಕ್ಕೆ ಕುಮಾರ ಎಂಟ್ರಿ. ಪೆನ್ ಡ್ರೈವ್ ಪ್ರಕರಣ ಅಕ್ಷರಶಃ HD ರೇವಣ್ಣ ಅವರ ಕುಟುಂಬವನ್ನ ನಲುಗಿಸಿಬಿಟ್ಟಿದೆ. ಹಾಸನ ಅಂತಂದ್ರೆ ಅನಾಭಿಷಕ್ತ ದೊರೆಯಾಗಿ ಗುರುತಿಸಿಕೊಂಡಿರೋದು HD ರೇವಣ್ಣ. ಆದ್ರೆ ಈಗ ರೇವಣ್ಣನ ಹಾಸನ ಕ್ಷೇತ್ರ ಈಗ ನಲುಗ್ತಾ ಇದೆ. ಒಂದು ಕಡೆಯಲ್ಲಿ ಪೆನ್ ಡ್ರೈವ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ SIT ಕಸ್ಟಡಿಯಲ್ಲಿದ್ದಾರೆ. ಇನ್ನೊಂದು ಕಡೆ ಭವಾನಿ ರೇವಣ್ಣ ಬಂಧನದ ಭೀತಿಯಲ್ಲಿದ್ದಾರೆ. ಈಗಾಗಲೇ ಜೈಲಿಗೆ ಹೋಗಿ ಬಂದಿದ್ದಾರೆ HD ರೇವಣ್ಣ. ಹೀಗಾಗಿ HD ರೇವಣ್ಣ ಅವರ ಹಾಸನದ ಭದ್ರಕೋಟೆ ಈಗ ಒಂದು ರೀತಿಯಾಗಿ ನಡುಗು ಬಿಟ್ಟಿದೆ. ಈ ಒಂದು ಹೊತ್ತಿನಲ್ಲಿ ಸಂಘಟನೆ ಕಾರ್ಯಕರ್ತರಿಗೆ ಬಲವನ್ನು ತುಂಬಬೇಕು, JDS ಇನ್ನಷ್ಟು ಭದ್ರಗೊಳಿಸಬೇಕಿರುವಂತಹ ನಿಟ್ಟಿನಲ್ಲಿ ಈಗ ಮತ್ತೊಂದು ಹೊಸ ಪ್ಲಾನ್ ನೊಂದಿಗೆ HD ಕುಮಾರಸ್ವಾಮಿ ಅವರು ಬಂದು ಬಿಟ್ಟಿದ್ದಾರೆ. ಅಣ್ಣನಿಗೆ ಟಕ್ಕರ್ ಕೊಡಲು ಈಗ ಕುಮಾರಣ್ಣ ಮುಂದಾದ್ರೆ ಇರುವಂತ ಪ್ರಶ್ನೆ ಮೂಡ್ತಾ ಇದೆ. ಅಣ್ಣನ ಫ್ಯಾಮಿಲಿಯನ್ನೇ ಸೈಡ್ ಲೈನ್ ಮಾಡಿದ್ರ ಕುಮಾರಸ್ವಾಮಿ ಅವರು. ಪ್ರಜ್ವಲ್ ವನವಾಸವನ್ನೇ ಈಗ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ HDK ಮುಂದಾಗಿದ್ದಾರಾ? ಯಾಕಂತಂದ್ರೆ ಒಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ SIT ಕಸ್ಟಡಿಯಲ್ಲಿದ್ದಾರೆ. ಈತ ರೇವಣ್ಣ ಮತ್ತು ಭವಾನಿ ಮೇಲೂ ಕೂಡ ಅನೇಕವಾಗಿ ಅಪವಾದಗಳು ಬಂದು ಬಿಟ್ಟಿದೆ. ಜೈಲಿಗೆ ಹೋಗಿದ್ದಾರೆ. ಭವಾನಿ ಬಂಧನದ ಭೀತಿಯಲ್ಲಿದ್ದಾರೆ. ಹೀಗಾಗಿ ಹಾಸನವನ್ನ ಕೈವಶ ಮಾಡ್ಕೋಬೇಕು, ಹಾಸನವನ್ನ ಕಬ್ಜಾ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ಹೊಸ ಪ್ಲಾನ್ ಒಂದನ್ನ ಮಾಡ್ಕೊಂಡಿದ್ದಾರೆ. ಇದೇ ಸರಿಯಾದ ಸಮಯ ಅಂತ ನಿಖಿಲ್ ಕುಮಾರಸ್ವಾಮಿಯನ್ನ ಹಾಸನದಲ್ಲಿ ಹೊಸ ಎಂಟ್ರಿಯನ್ನ ಕೊಡಿಸ್ತಿದ್ದಾರೆ. ಹಾಸನಕ್ಕೆ ಕುಮಾರ ದಾಂಗುಡಿ ಪಕ್ಕ. ಹಾಸನದಿಂದಲೇ ನಿಖಿಲ್ ಹೊಸ ಅಧ್ಯಾಯ ಆರಂಭ. ಹಾಸನದಲ್ಲಿ ಹಿಡಿತ ಸಾಧಿಸಲು HDK ಕುಟುಂಬ ಎಂಟ್ರಿ. ಮಂಡ್ಯ ರಾಮನಗರದಿಂದ ಸೋತಿರೋ ನಿಖಿಲ್ ಈಗ ದೇವೇಗೌಡರ ಕೋಟೆಯಿಂದ ಅದೃಷ್ಟ ಪರೀಕ್ಷೆ. ಹಾಸನ ಜಿಲ್ಲೆಗೆ ನಿಖಿಲ್ ದಂಡಯಾತ್ರೆ ಫಿಕ್ಸು. ಹಾಸನದಿಂದ ಹೊಸ ಅಧ್ಯಾಯ ಆರಂಭ ಮಾಡ್ತೇನೆ. HDK ಪುತ್ರ ನಿಖಿಲ್ ಕುಮಾರಸ್ವಾಮಿ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರ್ಯಕರ್ತರಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಾನು ಶ್ರಮಿಸುತ್ತೇನೆ. ಹಾಸನಕ್ಕೆ ವಿಶೇಷ ಒತ್ತು ನೀಡೋದಾಗಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಾರಿಯ ಲೋಕ ಕದನದಲ್ಲಿ ಹಾಸನದಲ್ಲಿ ಸ್ಪರ್ಧೆ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ ಈ ಬಾರಿ ಸೋತಿದ್ದಾರೆ. 25 ವರ್ಷದ ಬಳಿಕ ಮತ್ತೆ ಕಾಂಗ್ರೆಸ್ ಕೈವಶವಾಗಿದೆ ಹಾಸನ ಕ್ಷೇತ್ರ. JDSನ ಭದ್ರಕೋಟೆ ಈಗ ಕಾಂಗ್ರೆಸ್ನ ಕೈವಶವಾಗಿದೆ. ಹೀಗಾಗಿ ದೇವೇಗೌಡರು ಒಂದು ಕಡೆ ಕಾರ್ಯಕರ್ತರೆಲ್ಲ ಬೇಸರದಿಂದಿದ್ದಾರೆ. ಕಾರ್ಯಕರ್ತರು ಸಂಘಟ ಬಲವನ್ನ ಕಳೆದುಕೊಳ್ತಾ ಇದ್ದಾರೆ. ಅತ್ತ ರೇವಣ್ಣ ಜೈಲಿಗೆ ಹೋಗಿ ಬಂದ್ರು. ಪೆನ್ ಡ್ರೈವ್ ಪ್ರಕರಣ ಕುಟುಂಬಕ್ಕೆ ಒಂದು ದೊಡ್ಡ ಮಟ್ಟದ ಕಂಟಕವಾಗಿ ಎದುರಾಗಿಬಿಟ್ಟಿದೆ. ಭವಾನಿ ಕೂಡ ಬಂಧನದ ಭೀತಿಯಲ್ಲಿದ್ದಾರೆ. ಹೀಗಾಗಿ ಪಕ್ಷವನ್ನ ಬೆಳೆಸಬೇಕು, ಸಂಘಟನೆಯನ್ನ ಇನ್ನಷ್ಟು ಬಲಪಡಿಸಬೇಕು. ಹೀಗಾಗಿ ಈಗ ಇದೇ ಸಮಯವನ್ನ ನೋಡಿ ಈಗ ಹೊಸ ಪ್ಲಾನ್ ಒಂದನ್ನ ಮಾಡಿದ್ದಾರೆ ಕುಮಾರಸ್ವಾಮಿ. ದೇವೇಗೌಡರ ಕೋಟೆಯಿಂದ ಅದೃಷ್ಟ ಪರೀಕ್ಷೆ ಶುರುವಾಗಬಿಟ್ಟಿದೆ. ಈಗಾಗಲೇ ರಾಮನಗರ ಮತ್ತು ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ದಾರೆ ಈ ಹಿಂದೆ. ಆದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಹಾಸನ ಜಿಲ್ಲೆಗೆ ಎಂಟ್ರಿ ಕೊಡೋದು ಫಿಕ್ಸ್ ಆಗಿಬಿಟ್ಟಿದೆ. ಹಾಸನದಿಂದ ಹೊಸ ಅಧ್ಯಾಯ ಆರಂಭ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಇತ್ತೀಚೆಗಷ್ಟೇ. ಇನ್ನು ಮುಂದೆ ಸಿನಿಮಾ ಕ್ಷೇತ್ರದಲ್ಲಿ ಮುಂದುವರಿಯಲ್ಲ, ರಾಜಕೀಯವಾಗಿ ಬರ್ತೀನಿ ಅಂತ ಕೂಡ ನಿಖಿಲ್ ಕುಮಾರಸ್ವಾಮಿ ಒಂದಿಷ್ಟು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರಿಗೆ ಹೆಗಲಿಗೆ ಹೆಗಲನ್ನ ಕೊಟ್ಟು ನಾನು ಶ್ರಮಿಸುತ್ತೇನೆ, ಹಾಸನಕ್ಕೆ ವಿಶೇಷ ಒತ್ತನ್ನ ನೀಡುತ್ತೇನೆ ಅಂತ ನಿಖಿಲ್ ಕುಮಾರಸ್ವಾಮಿ ಒಂದಿಷ್ಟು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೃಷ್ಟದ ಕೋಟೆ ಆಗುತ್ತಾ ಮುಂದೆ ಹಾಸನ? ಈಗಾಗಲೇ ಮಂಡ್ಯ ಮತ್ತು ರಾಮನಗರದಿಂದ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ. ರಾಜಕೀಯವಾಗಿ ಒಂದಿಷ್ಟು ಸಕ್ಸಸ್ ಅನ್ನ ನೋಡೋದ್ರಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿಫಲರಾಗಿದ್ದಾರೆ. ಆದ್ರೆ ಹಾಸನದಲ್ಲಿ JDSನ ಭದ್ರಕೋಟೆ ಆಗಿದ್ದು ಈ ಬಾರಿ ನಲುಗು ಬಿಟ್ಟಿದೆ. 25 ವರ್ಷದ ನಂತರ ಮತ್ತೆ ಕಾಂಗ್ರೆಸ್ ಕೈವಶ ಆಗಿದೆ ಹಾಸನ. ಹೀಗಾಗಿ ಇದೇ ಸಮಯವನ್ನ ಬಳಸಿಕೊಂಡು ಕುಮಾರಸ್ವಾಮಿಯವರು ಫ್ಯಾಮಿಲಿಯಲ್ಲೇ ಈಗ ಒಂದ್ ರೀತಿಯಾಗಿ ಅಣ್ಣನ ಫ್ಯಾಮಿಲಿಯನ್ನ ಸೈಡ್ಲೈನ್ ಮಾಡ್ತಿದ್ದಾರಾ? ಪ್ರಜ್ವಲ್ ವನವಾಸವನ್ನೇ ಈಗ ಎನ್ಕ್ಯಾಶ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರಾ? ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಿನ ರಾಜಕೀಯ ನಡೆಗೆ ಇದೇ ಒಂದು ಪ್ಲಸ್ ಆಗು ಬಿಡುತ್ತಾ ಅನ್ನುವಂತ ಪ್ರಶ್ನೆ ಬರ್ತಾ ಇದೆ. ಈಗಾಗಲೇ ಕಾರ್ಯಕರ್ತರು ಸೋತೋಗು ಬಿಟ್ಟಿದ್ದಾರೆ. ಇವೆಲ್ಲ ಪ್ರಕರಣದಿಂದ ಸಂಘಟನಾ ಶಕ್ತಿ ತಮ್ಮ ಬಲವನ್ನ ಕಳ್ಕೊಂತಾ ಇದೆ.
ಪೆನ್ ಡ್ರೈವ್ ಪ್ರಕರಣ ಒಂದು ರೀತಿಯಾಗಿ ಜೆಡಿಎಸ್ಗೆ ಮುಜುಗರವನ್ನ ತಂದುಕೊಟ್ಟಿದೆ. ಅತ್ತ ಪ್ರಜ್ವಲ್ ಜೈಲಲ್ಲಿ ಇತ್ತ ರೇವಣ್ಣ ಕೂಡ ಅಪಹರಣ ಪ್ರಕರಣದಲ್ಲಿ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಏನೋ ಭವಾನಿ ರೇವಣ್ಣ ಬಂಧನದ ಭೀತಿಯಲ್ಲಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಈಗ ತಮ್ಮ ಕುವರ ನಿಖಿಲ್ ಕುಮಾರಸ್ವಾಮಿಯವನ್ನ ಮುಂದಿನ ರಾಜಕೀಯ ಜೀವನಕ್ಕೆ ಹಾಸನದಿಂದಲೇ ಹೊಸ ಮಣೆ ಹಾಕುವ ಪ್ರಯತ್ನ ಆಗ್ತಾ ಇದೆ. ಏನೋ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇತ್ತೀಚೆಗೆ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಸನದ ಕಾರ್ಯಕರ್ತರಿಗೆ ಹೆಗಲಿಗೆ ಹೆಗಲನ್ನ ಕೊಟ್ಟು ನಾನು ಶ್ರಮಿಸ್ತೇನೆ, ಹಾಸನಕ್ಕೆ ವಿಶೇಷ ಒತ್ತನ್ನ ನೀಡ್ತೇನೆ, ಏನೋ ಸಿನಿಮಾದಿಂದ ಇನ್ನು ಮುಂದೆ ನಾನು ಹಿಂದೆ ಸರಿತೇನೆ ಅಂತ ನಿಖಿಲ್ ಕುಮಾರಸ್ವಾಮಿ ಇತ್ತೀಚೆಗಷ್ಟೇ ಒಂದು ರೀತಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವೆಲ್ಲ ಸನ್ನಿವೇಶವನ್ನ ನೋಡ್ತಾ ಇದ್ರೆ ಮುಂದಿನ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯ, ರಾಜಕೀಯ ಮಿಂಚಿನ ಓಟ ಹಾಸನದಲ್ಲೇ ಅನ್ನೋದು ಫಿಕ್ಸ್ ಆಗಿಬಿಟ್ಟಿದೆ.